ಅದು 250 ರೂಪೀಸ್ ಐಸ್ ಕ್ರೀಮ್ಗೆ 45 ರೂಪೀಸ್ ಟ್ಯಾಕ್ಸು. ನಮ್ಮ ಪ್ಯೂರಿ ಬ್ರೋಗೆ 9% CGST. ಮ್ಯಾಂಗೋ ಪಲ್ಪ್ ಹಾಕಿದ್ದಾರೆ. ಹಾಂ, ಮ್ಯಾಂಗೋ ಸಿರಪ್ ಹಾಕಿದ್ದಾರೆ. ಸೊ ಇದು ಸೆಕೆಂಡ್ ಟೈಮ್ ಪ್ಯೂರಿ ವ್ಲಾಗ್ಸಲ್ಲಿ ಫೀಚರ್ ಆಗ್ತಾ ಇದ್ದೀನಿ. ಮತ್ತು 9% SGST. ಕನ್ನಡ ಭಾಷೆನ ಬೆಳೆಸ್ಬೇಕು ಅಂತ ನನಗೂ ಇದೆ. ಸೊ ಹಾಯ್ ಗೈಸ್, ನಾನಿವತ್ತು ಪೋಲಾರ್ ಬೇರಿಗೆ ಬಂದಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ಹೊಸ ಮೆನು ಬಿಟ್ಟಿದ್ದಾರೆ, ಮ್ಯಾಂಗೋ ಮೇನಿಯಾ ಸಂಡೇಸ್ ಅಂತ. ಮ್ಯಾಂಗೋ ಮಸ್ತಾನಿ, ಮ್ಯಾಂಗೋ ವೆನಿಲಾ ಮತ್ತು ಮ್ಯಾಂಗೋ ಮಲಾಯ್ ಮೆಡ್ಲಿ ಇದೆ. ಸೊ ಒಂದೇ ಹೋಗಿ ಟೇಸ್ಟ್ ಮಾಡಿ ಟ್ರೈ ಮಾಡೋಣ ಬನ್ನಿ ಇವಾಗ. ಸೊ ಇವಾಗ ಇಷ್ಟೊಂದೆಲ್ಲ ಇದೆ ಇದರಲ್ಲಿ. ಸೊ ನಾವಿವಾಗ ಟೇಸ್ಟ್ ಮಾಡ್ತಿದ್ದು ಮ್ಯಾಂಗೋ ಮಸ್ತಾನಿ ಅಂತ. ಟೇಸ್ಟ್ ಮಾಡೋಣ ಮಚ್ಚ. ಹಾಂ, ಸೊ ಈಗ ಮ್ಯಾಂಗೋ ಮಸ್ತಾನಿ ಟ್ರೈ ಮಾಡೋಣ ಬಾ. ಗೈಸ್ ಪೋಲಾರ್ ಬೇರೆ ಒಳಗೆ ಬಂದ್ವಿ, ಮ್ಯಾಂಗೋ ಮಸ್ತಾನಿ ಆರ್ಡರ್ ಮಾಡಿದ್ವಿ. ಸಮಿತ್ಗೆ ಪೇ ಮಾಡೋಕ್ಕೆ ಹೇಳಿದೆ. ಸೊ 249 ರೂಪೀಸ್ ಅದ್ರ ಒರಿಜಿನಲ್ ಪ್ರೈಸು. ಸೊ ನೀನು ಎಷ್ಟು ಪೇ ಮಾಡಿದೆ ಸಮಿತ್? 294 ಪೇ ಮಾಡಿದೆ. ನಾನು ಬೈತೀನಿ ಇವ್ನಿಗೆ ಯಾಕೆ ಅಷ್ಟು ಪೇ ಮಾಡಿದೆ ಅಂತ. ಹೋಗಿ ಕೇಳ್ಕೊಂಬಂದೆ ಅವನಿಗೆ. ಸೊ ಬಿಲ್ ಕೊಟ್ಟ, ಇವಾಗ ಬಿಲ್ ಕೊಟ್ಟ ಕೇಳಿದ್ಮೇಲೆ. ಬಿಲ್ ನಿಮಗೆ ತೋರಿಸ್ತೀನಿ, ಲೈವ್ ಪ್ರೂಫು. ಮ್ಯಾಂಗೋ ಮಸ್ತಾನಿ ಕಾಣ್ಬೋದು ಇವಾಗ. ಸೊ ಅದ್ರ ಜೊತೆ 9% CGST ಮತ್ತು 9% SGST. 22.50 ಪೈಸೆ 22.50 ಪೈಸೆ 45 ರೂಪೀಸ್ ಟ್ಯಾಕ್ಸ್ ಬಿದ್ದಿದೆ. ಸೊ ಏನು ಮಗ ಇದು ಇಷ್ಟು ಟ್ಯಾಕ್ಸ್ ಹಾಕ್ಬಿಟ್ರೆ ಇವರು? ಟ್ಯಾಕ್ಸ್ ಇಂದನೇ ದುಡ್ಡು. ನಾನು ಆ್ಯಕ್ಚುಲಿ ಥೈಲ್ಯಾಂಡ್ಗೆ ಹೋದಾಗ ಐಸ್ ಕ್ರೀಮಿಗೆ ಇಷ್ಟೊಂದು ಟ್ಯಾಕ್ಸ್ ಹಾಕ್ತಾರ ಅಂತ ನನಗೂ ಒಂದು ಇದು. ಅಲ್ಲ, ಐಸ್ ಕ್ರೀಮಿಗೆ 45 ರೂಪೀಸ್ ಟ್ಯಾಕ್ಸು. ಅದು 250 ರೂಪೀಸ್ ಐಸ್ ಕ್ರೀಮ್ಗೆ 45 ರೂಪೀಸ್ ಟ್ಯಾಕ್ಸು. ನಾನು ಥೈಲ್ಯಾಂಡ್ಗೆ ಹೋದಾಗ ಎಷ್ಟು ತಿಂದಿದ್ದೀನಿ, ಎಷ್ಟು ಖರ್ಚು ಮಾಡಿ ಟ್ಯಾಕ್ಸೇ ಇದ್ದಿಲ್ಲ. ಟ್ಯಾಕ್ಸ್ ಹಾಕಿದ್ರು ವ್ಯಾಟ್ ರಿಫಂಡ್ ಅಂತ ಹೇಳ್ತಾರೆ, ಓಕೆನಾ? ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ರಿಫಂಡ್ ಅಂತ ಏರ್ಪೋರ್ಟಲ್ಲಿ ರಿಫಂಡ್ ಆಗುತ್ತೆ. ಇಲ್ಲಿ ಮಗ 45 ರೂಪೀಸ್ ಟ್ಯಾಕ್ಸ್ ಹೆಂಗೋ ಇದು? ಎಲ್ಲ ಸ್ಕ್ಯಾಮ್ ಅಲ್ವಾ? ಇಂಡಿಯನ್ ಇದು ಟ್ಯಾಕ್ಸೇಷನ್ ಇದು ಸಿಸ್ಟಮ್. ಸೀರಿಯಸ್ಲಿ ಹೇಳ್ತೀನಿ, ನನಗೆ ಪೋಲಾರ್ ಬೇರ್ ನಿಜವಾಗ್ಲೂ ತುಂಬ ಬೇಜಾರು ಮಾಡ್ಬಿಡ್ತು. ಯಾಕೆಂದರೆ ನಾನು ಪೋಲಾರ್ ಬೇರಿಗೆ ಬಂದಿದ್ದೀವಿ ಲಾಸ್ಟ್ ಯಾವಾಗ ಅಂದರೆ 7 ಇಯರ್ಸ್ ಬ್ಯಾಕ್. ನನಗೆ ಪೋಲಾರ್ ಬೇರ್ ನಂಗೆ ಇಷ್ಟ ಆಗ್ತಿರಲಿಲ್ಲ. ಸೊ ಏನೋ ಹೊಸ ಮೆನು ಬಂದಿದೆ, ಸಮಿತಿ ಹೇಳಿದಕ್ಕೆ ಬಂದಿದ್ದೀನಿ ಅಷ್ಟೇ. ಹೊಸ ಮ್ಯಾಂಗೋ ಮಸ್ತಾನಿ ಅಂತ ಹೊಸ ಫ್ಲೇವರ್ ಇಂಟ್ರೊಡ್ಯೂಸ್ ಮಾಡಿ. ಇವಾಗ ಸಮ್ಮರ್ ಸೀಸನ್ನು, ಮ್ಯಾಂಗೋ ಸೀಸನ್ ಬೇರೆ. ಮ್ಯಾಂಗೋ ಸೀಸನ್ ತಕ್ಕಂತೆ ಅಂದ್ಬಿಟ್ಟು ಒಂದು 4 ಫ್ಲೇವರ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಮ್ಯಾಂಗೋದು. ಸೊ ಟ್ರೈ ಮಾಡೋಣ. ಸಮ್ಮರಲ್ಲಿ ಐಸ್ ಕ್ರೀಮ್, ಎಲ್ಲರೂ ಸಮ್ಮರಲ್ಲೇ ಐಸ್ ಕ್ರೀಮ್ಸ್ ತಿನ್ನೋದು. ಒಂದು ಒಳ್ಳೆ ಮ್ಯಾಂಗೋ ಫ್ಲೇವರ್ ಬಿಟ್ಟಿದ್ದಾರೆ, ಟ್ರೈ ಮಾಡೋಣ ಅಂತ ನಾವು ಇಲ್ಲಿ ಬಂದ್ವಿ. ಬಟ್ ನೋಡಿದ್ರೆ 249 ಅಂತ ಹೊರಗಡೆ ನೋಡಿದ್ರೆ 249 ಅಂತ ಬೋರ್ಡಲ್ಲಿ ಹಾಕಿದ್ದಾರೆ. ಇವಾಗ ನೋಡಿ 294 ಹಾಕಿದ್ದಾರೆ. ದೊಡ್ಡ ಸ್ಕ್ಯಾಮ್ ಮಾಡಿಬಿಟ್ಟಿದ್ದಾರೆ. ಅದ್ರ ಜೊತೆ ಇದು ಬೇರೆ ಕೊಟ್ಟಿದ್ದಾನೆ, ಟೆಲ್ ಅಸ್ ಅಬೌಟ್ ಯುವರ್ ಎಕ್ಸ್ಪೀರಿಯನ್ಸ್ ಲೇಟೆಸ್ಟ್ ಆನ್ ಗೂಗಲ್ ಅಂತ. ಇದನ್ನು ಸ್ಕ್ಯಾನ್ ಮಾಡ್ಬಿಟ್ಟು ನಮ್ಮ ಫೋಟೋ ಹಾಕ್ಬೇಕಂತೆ. ನಾನು ಫೋಟೋ ಹಾಕ್ತೀನಿ ಮಗ. ಫೋಟೋ ಹಾಕೋ ಜೊತೆ ಬರೀತೀನಿ 45 ರೂಪೀಸ್ ಬಿಲ್ ಫೋಟೋ ತಗೊಂಬಿಟ್ಟು. ಕರೆಕ್ಟ್ ಆಯಿತಾ? ಬಿಲ್ ಫೋಟೋ ತಗೊಂಬಿಟ್ಟು ಪ್ರಾಮಿಸ್ ಟ್ಯಾಗ್ ಮಾಡ್ತೀನಿ. ಅದನ್ನು ಹಾಕ್ತೀನಿ ನೋಡಿ ಬ್ಲಾಗಲ್ಲಿ. ಅದನ್ನು ಹಾಕೋಣ ಮಗ. ಪೋಲಾರ್ ಬೇರ್ ಅದು ನಾವೇನು ಆನ್ಲೈನ್ ಆರ್ಡ್ರ್ ಮಾಡಿಲ್ಲ ಏನಿಲ್ಲ, ಝೊಮ್ಯಾಟೊ ಇಲ್ಲ, ಇಲ್ಲೇ ಬಂದು ತಿಂತಾ ಇದೆ. ಲೈಕ್ ಡೈನಿಂಗ್ ಮಾಡ್ತಾ ಇದೆ. ಡೈನಿಂಗ್ ಆದ್ರೂ ಇಷ್ಟು ಟ್ಯಾಕ್ಸ್. ಅದು ಬೇರೆ. ಅವನು ನೇಪಾಳಿನ ಯಾರು? ಅಸ್ಸಾಮಿ ಯಾರೋ ಇರ್ಬೋದು. ಅಸ್ಸಾಮಿ ಅವನು. ಕೇಳಿದ್ರೆ ಕನ್ನಡ ಬರ್ತಿಲ್ಲ ಅವನಿಗೆ. ಕನ್ನಡ ಮಾತಾಡೋದಂದರೆ ಹಿಂದಿ ಮೇ ಬೋಲೋ ಅಂತಾನೆ. ಸೊ ನಾನು ಸರಿಯಾಗಿ ಬೈದಾಕ್ಬಿಟ್ಟಿನಿ ಅವನಿಗೆ, ಕನ್ನಡದಲ್ಲಿ ಮಾತಾಡಪ್ಪ ನೀನು ಬಂದೆ ನಮ್ಮ ಸ್ಟೇಟಿಗೆ ಅಂತ. ಕರೆಕ್ಟ್ ಅಸ್ಸಾಮಿ? ಹೌದೌದು. ಅವನಿಗೆ ಕನ್ನಡ ಬರಲ್ಲ. ಅಲ್ಲಿರೋ ವರ್ಕರ್ಸ್ 4 ಜನ ಇದ್ದಾರೆ, ಎಲ್ಲರೂ ಅದೇ ಇದ್ದಾರೆ. ಎಲ್ಲರೂ ಅಸ್ಸಾಮಿ. ಯಾರು ಕನ್ನಡ ಮಾತಾಡಿದ್ರೆ ಹೇಳು? ಯಾರು ಮಾತಾಡಲಿಲ್ಲ. ಇದೇ ರಾಜ ಅಂತಾರೆ. ಆಮೇಲೆ ಇಂಗ್ಲೀಷ್ ನೆಟ್ಟಿಗೆ ಬರ್ತಿಲ್ಲ ಅವನಿಗೆ. ಸೊ ನಮಗೂ ಫುಲ್ ಹೊಡೆದೋಗ್ಬಿಡ್ತು. ಇಲ್ಲ, ಇದನ್ನು ಹಾಕಲೇಬೇಕು. ಇವಾಗ ಐಸ್ ಕ್ರೀಮ್ ಟೇಸ್ಟ್ ಮಾಡಿ ನೋಡೋಣ ಬನ್ನಿ. ಐಸ್ ಕ್ರೀಮ್ ಚೆನ್ನಾಗಿಲ್ಲ ಪಕ್ಕ ಬೈತೀನಿ, ಬ್ಲಾಗಲ್ಲೇ ಡೈರೆಕ್ಟಾಗಿ ವಿಡಿಯೋ ಮಾಡಿ ಬೈತೀನಿ ನನಗೆ. ಸೊ ನೋಡೋಣ. ಇದು ಆ್ಯಕ್ಚುಲಿ ನಾವು ಬಂದಿದ್ದು ವಿಜಯನಗರ ಪೋಲಾರ್ ಬೇರ್ಗೆ. ಇದೆ ಅಂತ ಒಳ್ಳೆ ಅಟ್ಮಾಸ್ಫಿಯರ್ ಚೆನ್ನಾಗಿದೆ ಇಲ್ಲಿ ನೋಡ್ಬೋದು. ಅಟ್ಮಾಸ್ಫಿಯರ್ ಚೆನ್ನಾಗಿದೆ. ಯಾಕೆ ಆ್ಯಂಬಿಯನ್ಸ್ ಚೆನ್ನಾಗಿದೆ ಹೇಳು? ಟ್ಯಾಕ್ಸಿಂದ ಹೆವಿ ಟ್ಯಾಕ್ಸ್ ಹಾಕಿ ಆ್ಯಂಬಿಯನ್ಸ್ ಟ್ಯಾಕ್ಸ್ ಅಮೌಂಟಿಂದನೇ ಅವ್ರು ಆ್ಯಂಬಿಯನ್ಸ್ ಮೇಂಟೈನ್ ಮಾಡ್ತೀವಿ ಅಟ್ಮಾಸ್ಫಿಯರ್. ಗೈಸ್ ಇವಾಗ ಜಸ್ಟ್ ಸಮಿತಿ ಪೋಲಾರ್ ಬೇರಿಂದ ಮೆಸೇಜ್ ಬಂತು, ವೆಲ್ಕಮ್ ಟು ಪೋಲಾರ್ ಬೇರ್, ಇವಾಗ ಜಸ್ಟ್ ಅರೌಂಡ್ 12 ಬ್ರೌನಿ ಪಾಯಿಂಟ್ಸ್ ಅಂತೆ. ಏನು ಮಗ ಬ್ರೌನಿ ಪಾಯಿಂಟ್ಸ್ ಅಂದರೆ? ಬ್ರೌನಿಗೆ ಕೇಕ್ ಏನು ಆಫರ್ ಅಣ್ಣ? ಇಲ್ಲ, ಅಸ್ಸಾಮಿಗೆ ಹೋಗಿ ಕೇಳ್ತೀನಿ ಇವಾಗ. ಬ್ರೌನಿ ಪಾಯಿಂಟ್ಸ್ ಬೆಳೆದ ನನಗೆ ಒಂದು ಕೇಕ್ ಕೊಡು ಅಂತ. ಏನಂತೀಯ? ಹೌದು, 12 ಪಾಯಿಂಟ್ಸ್ ಇದೆ. 12 ಪಾಯಿಂಟ್ಸ್ ಕೊಡಿ ಏನಾದರೂ ಒಂದು ಸ್ವಲ್ಪ ಡಿಸ್ಕೌಂಟ್ ಮಾಡ್ತಾನೆ ಬ್ರೌನಿ. ಇಲ್ಲ, ಡಿಸ್ಕೌಂಟ್ ಮಾಡಲೇಬೇಕು, ಕೊಡಲೇಬೇಕು ಈಗ. ಅಲ್ಲಪ್ಪ ಇದೆಲ್ಲ ಮಾಡಿದರೆ ಮಗ ಆಯಿತು. ಟ್ಯಾಕ್ಸ್ ಏನು ತಗೊಂತಾರೆ ಫಸ್ಟ್ ಪೋಲಾರ್ ಬೇರಲ್ಲಿ? ಮೇಂಟೆನೆನ್ಸ್ ಬೇಕು. ಏನಿದೆ ಮೇಂಟೆನೆನ್ಸು? ನೋಡಿ ಗೈಸ್ ಹೆಂಗಿದೆ ಅಂತ. ವಿಜಯನಗರ ಪೋಲಾರ್ ಬೇರ್ ಎಕ್ಸ್ಪೋಸ್ಡು. ಮೇಂಟೆನೆನ್ಸ್ ಇಲ್ಲ, ಇದೆಲ್ಲ ಫುಲ್ ಗಲೀಜಿದೆ. ಸೊ ಎಲ್ಲ ಫುಲ್ ಗಲೀಜು. ಅದು ಹೋಗಿಯಪ್ಪ ನಮ್ಮ ಟೇಬಲ್ ನೋಡಿ ಇಲ್ಲಿ ಹೊಸೇ ಇಲ್ಲ. ಏನಂತೀಯಪ್ಪ ಅದಕ್ಕೆಲ್ಲ? ಅವ್ನು ಕೇಳ ಹೋಗಿ ಇಟ್ಕೊಂಡು ಅಟ್ಲೀಸ್ಟ್ 45 ರೂಪೀಸ್ ಟ್ಯಾಕ್ಸ್ ಇಸ್ಕೊಂಡ್ಮೇಲೆ ನೀನು ಮೇಂಟೈನ್ ಮಾಡಬೇಕು ನೀಟಾಗಿ. ನಾವೇನೋ ಒಳ್ಳೆ ಆ್ಯಂಬಿಯನ್ಸ್ ಇದೆ ಅಂದ್ಕೊಂಡು ಅದು ಹೋಗ್ಲಿ ಗೈಸ್. ಅದು ಬಿಟ್ಬಿಟ್ಟು ಸಮಿತಿ ಬೇರೆ ಮೆಸೇಜ್ ಬೇರೆ ಕಳಿಸ್ತಾರೆ ಪೋಲಾರ್ ಬೇರ್ ಎಕ್ಸ್ಪೀರಿಯನ್ಸ್. ನಾವೇನು ಹಿಂದೆ ಇಲ್ಲ ಎಕ್ಸ್ಪೀರಿಯನ್ಸ್ ಹೆಂಗೆ ಕೇಳಿದೆ. ಇದು ನೋಡಿ, ಥ್ಯಾಂಕ್ ಯು ಫಾರ್ ಫೀಡ್ಬ್ಯಾಕ್ ಅಂತ ಹಾಕ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಸ್ಕ್ಯಾನ್ ಆ್ಯಂಡ್ ಇವತ್ತಿನ ನೋಡಿಬೇಕಾದ್ರೆ 6th ಏಪ್ರಿಲು. ಥ್ಯಾಂಕ್ ಯು ಫಾರ್ ಯೋರ್ ಆರ್ಡರ್, ವಿ ವಿಲ್ ರೆಕ್ ಯು ಹಾನೆಸ್ಟ್ ಫೀಡ್ಬ್ಯಾಕ್ ಅಂತೆ. ಮಗ ನಮ್ಮ ಆರ್ಡ್ರೇ ಬಂದಿಲ್ಲ, ಫೀಡ್ಬ್ಯಾಕ್ ಹೆಂಗೆ ಕೊಡ್ತೀಯಾ? ಹೆಂಗೆ ಕೊಡ್ತೀಯ?
ಅಯ್ಯೋ ಪೋಲಾರ್ ಬೇರು ಸಾಕಾಗೋಗ್ಬಿಡ್ತಪ್ಪ. ಒಳ್ಳೆ ಬಿಸ್ನೆಸ್ ಮಾಡ್ತೀರಾ ಅಂದರೆ ಒಟ್ಟಿನಲ್ಲಿ ಕೋಲಾರ Heavy ತುಂಬ business. ಔಟ್ಲೆಟ್ಸ್ ಇದೆ, ತುಂಬ ಎಷ್ಟೊಂದು ಅಕ್ರಾಸ್ ಆಲ್ ಓವರ್ ಇಂಡಿಯಾ ಎಷ್ಟೊಂದು ಕಡೆ ಇದೆ. ನಿಜ ನಿಜ. ಅವ್ರಿಗೆ ಅದೇ ಇದೇ ಬಿಸ್ನೆಸ್ ಅವ್ರಿಗಷ್ಟೇ ಐಸ್ ಕ್ರೀಮ್. ಈಗ ನಿಮ್ಗೆ ಹೇಳ್ಬೋದು ಐಸ್ ಕ್ರೀಮ್ ಪಾರ್ಲರ್ ಕಾಂಪಿಟೇಷನ್ ಇರುತ್ತೆ, ಪೋಲಾರ್ ಬೇರು ಕಾರ್ನರ್ ಹೌಸು ಕಾಂಪಿಟೇಷನ್. ಇವಾಗ ಹೆಂಗೆ ಇದರಲ್ಲಿ ನಮಗೆ ಪಿಜ್ಜಾಲ್ಲಿ ಡಾಮಿನೋಸು ಮತ್ತು ಪಿಜ್ಜಾ ಟೀದು ಆ ಥರ ಇಲ್ಲಿ ಐಸ್ ಕ್ರೀಮಲ್ಲಿ ಪೋಲಾರ್ ಬೇರು ಮತ್ತು ಕಾರ್ನರ್ ಹೌಸ್ ಕಾಂಪಿಟೇಷನ್. ಏನು ಮಾಡ್ತೀವಿ ನೀವು ಪಿಜ್ಜಾ ಅಂತ ಹೋದ್ರೂ ಅಲ್ಲೂ ತುಂಬ ಟ್ಯಾಕ್ಸ್ ಎಲ್ಲ ಇರುತ್ತೆ, ಇಲ್ಲೂ ಅದು ಮಗ ಇದು But ಅಂದ್ರೂ- ಸೆಲ್ಫ್ ಸರ್ವಿಸ್ ಅಥವಾ ಹೆಂಗೆ ಇದು? ಓ ಬಂತು ನೋಡಿ, ಆರ್ಡರ್ ಬಂತು. ಮ್ಯಾಂಗೋ ಮಸ್ತಾನಿ, ಮ್ಯಾಂಗೋ ಮಸ್ತಾನಿ. ಥ್ಯಾಂಕ್ ಯು. ಸೊ ಬಂದಿದೆ ನೋಡಿ ಮ್ಯಾಂಗೋ ಮಸ್ತಾನಿ. ಈ ಚಿಕ್ಕ ಐಸ್ ಕ್ರೀಮಿಗೆ 249 ರುಪೀಸು. ಅದು ಬಿಟ್ಟರೆ ಇದರಲ್ಲಿ 45 ರುಪೀಸ್ ಆಗ್ತಿದೆ. ಇವಾಗ ಪರ್ಫೆಕ್ಟ್ ಟೇಸ್ಟ್ ಹೇಳ್ತೀನಿ ನನಗಿದೆ ಅಂತ. ನೋಡೋಣ ಬನ್ನಿ ಟೇಸ್ಟ್ ಮಾಡಿ. ಸೊ ಇವಾಗ ನಾವು ಟೇಸ್ಟ್ ಮಾಡಬೇಕು ಅಂತಿದ್ದೀವಿ ಇವಾಗ. ಸೊ ನಾನು ಫಸ್ಟು ಸ್ಕೂಪ್ ಟೇಸ್ಟ್ ಮಾಡ್ತೀನಿ. ಐ ಆಮ್ ನಾಟ್ ಎ ಹ್ಯೂಜ್ ಫ್ಯಾನ್ ಆಫ್ ಮ್ಯಾಂಗೋಸ್, ಬಟ್ ಏನೋ ಹಿಂಗೆ ಚೆಲ್ತಿದೆ, ತಿನ್ನೋಕ್ಕೆ ಆಗಲ್ಲ. ಇವು ಚೆಲ್ತು ಮಚ್ಚ. ಸ್ಮಾಲ್ ಬೈಟ್ಸ್ ಅಷ್ಟೇ. ಮ್ಯಾಂಗೋ ಸಿರಪ್ ಹಾಕಿದ್ದಾರೆ, ಅದ್ಮೇಲೆ ವೆನಿಲಾ ಐಸ್ ಕ್ರೀಮ್ ಹಾಕಿದ್ದಾರೆ, ಅದ್ರ ಮೇಲೆ ಕ್ಯಾರಮೆಲ್ದು ಪುಡಿಂಗ್ ಹಾಕಿದ್ದಾರೆ. ಚೆನ್ನಾಗಿದೆ, ಬಟ್ ರೇಟಿಂಗ್ಸ್ ಕೊಡಬೇಕು ಅಂತಂದರೆ ನೋಡಬೇಕು ಫುಲ್ ತಿಂದಮೇಲೆ. ಇಟ್ಸ್ ಫೈನ್. ತುಂಬ ಕೆಟ್ಟದಾಗಲೇ ತುಂಬ ಚೆನ್ನಾಗಿದೆ ಅಂತ ನಾವು ಹೇಳೋಕ್ಕಾಗಲ್ಲ. ಓಕೆ ತಿನ್ಬೋದು, ಟೇಸ್ಟ್ ಮಾಡ್ಬೋದು. ಈಗ ಸಮಿಟ್ ಟೇಸ್ಟ್ ಮಾಡಿ ಇಡ್ತೇನೆ, ಸೊ ನೋಡೋಣ ಬನ್ನಿ. ಚೆಲ್ಬಿಡ್ತು ನೋಡಿ ಗೈಸ್, ಇಲ್ಲಿ ತಿನ್ಬೇಕಾದ್ರೆ ಅದು ಹೆಂಗೆ ಕೊಟ್ಟಿದ್ದಾರೆ ಅಂದರೆ ಪಾ, ನಮ್ಮ ಬಾಸ್ ಟೇಸ್ಟ್ ಮಾಡಿಬಿಟ್ರೆ ಸಾಕಿರೋದು ಹಿಂಗೆ ಅಂತ. ಮಾಡಿದ್ರು ಹೆಂಗಿದೆ ಟೇಸ್ಟು? ರಿಯಾಕ್ಷನೇ ಇಲ್ಲ. ಮ್ಯಾಂಗೋ ಇದು ಫ್ಲೇವರು, ಮ್ಯಾಂಗೋ ಪಲ್ಪ್ ಫ್ಲೇವರ್ ಬರ್ತಾರೆ ನನಗೆ ಒಂಥರ. ಮ್ಯಾಂಗೋ ಪಲ್ಪ್ ಹಾಕಿದ್ದಾರೆ. ಹಾಂ. ಮತ್ತು ವೆನಿಲಾ ಐಸ್ ಕ್ರೀಮು ಮತ್ತು ನಟ್ಸ್ ಎಲ್ಲ ಇದೆ, ಕ್ಯಾಶ್ಯೂ ಎಲ್ಲ. ಹೌದು, ಸ್ವಲ್ಪ ಕ್ಯಾರಮೆಲ್ ಟೇಸ್ಟ್ ಬಂತ ಯಾರ ಸ್ವಲ್ಪ ಬರುತ್ತೆ ನೋಡು ಸೈಡಲ್ಲಿ. ಹೌದು, ಕ್ಯಾರಮಲ್ಲು, ಮ್ಯಾಂಗೋ ಪಲ್ಪು, ವೆನಿಲಾ ಐಸ್ ಕ್ರೀಮು, ನಟ್ಸ್ ಪರವಾಗಿಲ್ಲ, ಚೆನ್ನಾಗಿದೆ, ಚೆನ್ನಾಗಿದೆ. ಹೊಸ ಥರ ಫ್ಲೇವರ್. ಬಟ್ ರೇಟಿಂಗ್ಸ್ ಎಲ್ಲ ಆಮೇಲೆ ಕೊಡೋಣ ರೇಟಿಂಗ್ಸ್ ಲಾಸ್ಟಿಗೆ. ಲಾಸ್ಟಲ್ಲಿ ಕೊಡ್ತೀವಿ ಕಂಪ್ಲೇಂಟ್. ಸೊ ಇವಾಗ ತಿನ್ಬಿಟ್ಟು ಸಿಗ್ತೀವಿ ಗೈಸ್, ಯಾಕೆಂದರೆ ಟೇಸ್ಟ್ ಮಾಡಿ ಆಮೇಲೆ ಹೇಳ್ತೀವಿ ರಿವ್ಯೂ ಹೆಂಗೆ ಅಂತ. ತಿನ್ಬೇಡ ಬನ್ನಿ. ಇವಾಗ ಟೈಮ್ ಲ್ಯಾಪ್ಸ್ ವೀಡಿಯೋ ನೋಡ್ತೀರಾ ಹೆಂಗೆ ಹೋಗುತ್ತೆ ಅಂತ. ಟೈಮ್ ಲ್ಯಾಪ್ಸ್ ನೋಡಲಿ ಬನ್ನಿ. ಸೊ ಗೈಸ್ ಇವಾಗ ನಮ್ಮದು ಬಿಗ್ ಬೌಲ್ ಆಫ್ ಮ್ಯಾಂಗೋ ಮಸ್ತಾನಿ ಖಾಲಿಯಾಗಿದೆ, ನೋಡ್ಬೋದು. ಸೊ ಪ್ರೈಸ್ ಮತ್ತು ಇದು ಕ್ವಾಂಟಿಟಿ ಆಗಲಿ ಮತ್ತು ರಿವ್ಯೂ ಕೊಡಬೇಕು ಅಂತಂದರೆ ಕ್ವಾಂಟಿಟಿ ಚೆನ್ನಾಗಿತ್ತು, ಪ್ರೈಸು ಓಕೆ ಆ ರೇಂಜ್ಗೆ, ಬಟ್ ಟ್ಯಾಕ್ಸ್ ತುಂಬ ಬೇಜಾರಾಯಿತು. ಪ್ಲಸ್ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಜಾಸ್ತಿ ನಮಗೆ ಡ್ರೈ ಫ್ರೂಟ್ಸ್ ಆಗಲಿ, ಪ್ಲಸ್ ಮ್ಯಾಂಗೋ ಪೀಸಸ್ ಇತ್ತು, ಮ್ಯಾಂಗೋ ಪಲ್ಪ್ ಎಲ್ಲ ಇತ್ತು. ಪ್ಲಸ್ ಅದು ಬಿಟ್ಟರೆ ಡ್ರೈ ಫ್ರೂಟ್ಸ್ ಮ್ಯಾಕ್ಸಿಮಮ್ ಹಾಕಿದ್ರು. ಟೇಸ್ಟ್ ವೈಸ್ ತುಂಬ ಚೆನ್ನಾಗಿತ್ತು. ಸೊ ನನಗಂತೂ ಇಷ್ಟ ಆಯಿತು, ಬಟ್ ಓಕೆ, ಇಷ್ಟ ಅಂದರೆ ಚೆನ್ನಾಗಿತ್ತು. ಪ್ರೈಸ್ ಸ್ವಲ್ಪ ಕಾಸ್ಟ್ಲಿ ಆಯಿತು. ಸೊ ಸಮಿತ್ ಹೇಳ್ತಾನೆ ಹಾನೆಸ್ಟ್ ರಿವ್ಯೂ. ನನಗೂ ಅಷ್ಟೇ ತುಂಬ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ ತುಂಬ. ಒಂದು ನಾನು ಅದೇ ಅಂದರೆ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಇದೆ. ತುಂಬ ಇಷ್ಟೊಂದು ಕಡೆ ಸುಮ್ಮನೆ ಮ್ಯಾಂಗೋ ಮಸ್ತಾನಿ, ಮ್ಯಾಂಗೋ ಇವ್ನು ಸ್ವಲ್ಪ ಹಾಕ್ತಾರೆ ಮ್ಯಾಂಗೋ ಪೀಸಸ್ ಎಲ್ಲ. ಇಲ್ಲಿ ತುಂಬ ಮ್ಯಾಂಗೋ ಪೀಸಸ್ಸು ಜಾಸ್ತಿ ಹಾಕಿ, ಒಳ್ಳೆ ಡ್ರೈ ಫ್ರೂಟ್ಸು ಜಾಸ್ತಿ ಇತ್ತು, ಒಳ್ಳೆ ಹಂಗೆ ಐಸ್ ಕ್ರೀಮ್ ಟೇಸ್ಟ್ ಚೆನ್ನಾಗಿತ್ತು. ಟೇಸ್ಟ್ ವೈಸು ಓವರಾಲ್ ಲೈಕ್ ಒಂದು 9 ಕೊಡ್ಬೋದು ನಾನು 10ಗೆ. ಇನ್ನೆಷ್ಟು ಕೊಡ್ತೀನಿ? ನಾನು ಒಂದು 9 ಕೊಡ್ಬೋದು. 9 ಕೊಡ್ತೀನಿ. 8.5 9 ಕೊಡ್ತೀನಿ. ಚೆನ್ನಾಗಿತ್ತು, ಪರವಾಗಿಲ್ಲ. ಬಟ್ ಅವ್ರ ಪ್ರೈಸ್ ಎಲ್ಲ ಓಕೆ ಇದೆ, ಬಟ್ ಜಾಸ್ತಿ ಟ್ಯಾಕ್ಸ್ ಹಾಕ್ಬಾರ್ದಾಗಿತ್ತು ಅಷ್ಟೇ. ಹೌದು, ತುಂಬ 45 ರುಪೀಸ್ ಟ್ಯಾಕ್ಸ್ ಹಾಕಿದ್ದಾರೆ. ಅದೊಂದೇ ಗೈಸ್ ಬೇಜಾರು. ಟ್ಯಾಕ್ಸ್ 45 ರುಪೀಸ್, ಅದು 15-20 ರುಪೀಸ್ ಹೋಗುತ್ತೆ ನಮಗೆ. ಹೌದು, 45 ರುಪೀಸ್. 20 ರುಪೀಸ್ ಅಂದರೆ ಓಕೆ ಅನ್ಬೋದು. ಗೈಸ್ ಇದು ಹೆಂಗೆ ಅಂತಂದರೆ 250 ರುಪೀಸ್ ಐಸ್ ಕ್ರೀಮ್ಗೆ 50 ರುಪೀಸ್ ಟ್ಯಾಕ್ಸ್ ಹಾಕಿದ್ದಾರೆ. ಅದು ಹೆಂಗೋ ಮಗ, ಅದು ಹೆಂಗೆ ವ್ಯಾಲ್ಯೂ, ಹೆಂಗೆ ಲಾಜಿಕ್ ಅದು? ಏನು ಥರ ಅದು ಗೊತ್ತಿಲ್ಲ. ಇದು ಫುಡ್ ಐಟಮ್ಗೆ ಇಷ್ಟೊಂದು ಇದೆಯಾ ಟ್ಯಾಕ್ಸು ಅಂತ ಅನಿಸ್ಬಿಡುತ್ತೆ. ಅದೇ ಗೈಸ್ ಬೇಜಾರಾಗಿದೆ ಇವಾಗ. ಸೊ ಓವರಾಲ್ ನಮಗೆ ಇಷ್ಟ ಆಯಿತು, ಆ್ಯಂಬಿಯನ್ಸ್ ಚೆನ್ನಾಗಿತ್ತು, ಪ್ಲಸ್ ಕುತ್ಕೊಂಡು ಚಿಲ್ ಮಾಡಿದ್ವಿ. ನಾವು ತುಂಬ ದಿನ ಆಯ್ತು ಮಾತಾಡಿ ಸಮೇತ. ನಾನು ಅಂದರೆ ಮಾತಾಡಿ ಅಂತಂದರೆ ತುಂಬ ದಿನ ಮೀಟ್ ಆಗಿ ತುಂಬ ಡಿಸ್ಕಷನ್ ಎಲ್ಲ ಮಾಡಿದ್ದೀವಿ. ಲಾಸ್ಟ್ ವಿಪುರಮಲ್ಲಿ ಸಿಕ್ಕಿದ್ದು, ವಿಪುರಮ್ ಆದಮೇಲೆ ನೆಕ್ಸ್ಟ್ ಇಲ್ಲೇ. ಹೌದು, ವಿಪುರಮ್ ಬ್ಲಾಗ್ ನೋಡಿಲ್ಲ ಅಂದರೆ ನಮ್ಮ ಸಮಿತ್ ಬ್ರೋದು ನೋಡಿ, ನನ್ನ ಚಾನಲ್ ನೋಡಿ ಅವನು ಕಂಟೆಂಟ್ ಬಂದಿದೆ. ಹೌದು, ಇವ್ರಿಗೆ ಕನ್ನಡ ವ್ಲಾಗ್ಸಲ್ಲಿ ವಿಪುರಮ್ ಫುಡ್ ಸ್ಟ್ರೀಟ್ ಇದೆ ನೋಡಿ ವ್ಲಾಗ್. ಸೊ ಅದು ವೈರಲ್ ಆಗಿದೆ. ಸೊ ಅದು ಚೆನ್ನಾಗಿದೆ, ಆ ವಿಡಿಯೋ ನೋಡಿ. ನೆಕ್ಸ್ಟ್ ಇನ್ನೂ ತುಂಬ ಒಳ್ಳೆ ಕಂಟೆಂಟ್ ತರ್ತೀವಿ, ನೋಡೋಣ ಗೈಸ್, ನೋಡೋಣ.
ಆಮೇಲೆ ಇದು ನಾನು ಸೆಕೆಂಡ್ ವ್ಲಾಗ್ ಬರ್ತಾ ಇರೋದು ಫೀಚರ್ ಆಗ್ತಿರೋದು ಫ್ಯೂರಿ ವ್ಲಾಗ್ಸಲ್ಲಿ. ಎಸ್, ಇದು ಸಮೇತ ಸೆಕೆಂಡ್ ಬ್ಲಾಗ್ ನನ್ನ ಚಾನಲ್ ಫೀಚರ್ ಆಗ್ತಿದ್ದವನು. ಫಸ್ಟ್ ವ್ಯೂ ಪುರಮಲ್ಲಿ ಫೀಚರ್ ಆಗಿದ್ದೆ. ಈಗ ನಾವು ಇಲ್ಲಿಗೆ ಪೋಲಾರ್ ಬೇರ್ ಅಂತ ಇಷ್ಟಪಟ್ಟು ನಾವು ಇವಾಗ ಮೇಯ್ನ್ ಬಂದಿದ್ದೀವಿ. ನಾವು ಇದು ಸಂಡೇ ಬಜಾರ್ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಸೊ ಇದು ಸೆಕೆಂಡ್ ಟೈಮ್ ಫ್ಯೂರಿ ವ್ಲಾಗ್ಸಲ್ಲಿ ಫೀಚರ್ ಆಗ್ತಾಯಿದ್ದೀನಿ. ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಅಂದರೆ ಇವಾಗ ಸ್ವಲ್ಪ ಫಿಯರೆಲ್ಲ ಹೋಗ್ತಾ ಇದೆ ಅನ್ಕೋತೀನಿ ವ್ಲಾಗ್ ವ್ಲಾಗಿಂಗ್ ಮಾಡಬೇಕಾದ್ರೆ. ಗೈಸ್ ನೋಡಿ, ಆಲ್ ಥ್ಯಾಂಕ್ಸ್ ಟು ಮೀ ಓನ್ಲಿ. ಯಾರಿಗೆ ಮಗ ಥ್ಯಾಂಕ್ಸು? ನಮ್ಮ ಫ್ಯೂರಿ ಬ್ರೋಗೆ ತುಂಬ ದೊಡ್ಡ ಥ್ಯಾಂಕ್ಸ್ ಅಂತೆ. ಗೈಸ್ ನಾನು ಸಮಿತ್ನ ಪಬ್ಲಿಕ್ ಫೇಯಿಂದ ಆಚೆ ಬರ್ಸಿದ್ದೀನಿ. ಸುಪ್ರೀತ್ ಅಂದರೆ ಒಬ್ಬ ಇದ್ದಾನೆ ನಮ್ಮ ಫ್ರೆಂಡ್, ಅವನು ಆಚೆ ಬರ್ಸಿದ್ದೀನಿ. ಸೊ ಸಮಿತ್ ನನ್ನ 2ನೇ ಬ್ಲಾಗಲ್ಲಿ ಫೀಚರ್ ಆಗಿ ತುಂಬ ಥ್ಯಾಂಕ್ಸು. ತುಂಬ ಥ್ಯಾಂಕ್ಸ್ ಮಗ. ಥ್ಯಾಂಕ್ ಯು ಸೊ ಮಚ್ ಬ್ರೋ, ಥ್ಯಾಂಕ್ ಯು ಸೊ ಮಚ್. ಫ್ಯೂಚರ್ ಹಿಂಗೆ ಬಂದು ನಂಗೆ ಸಪೋರ್ಟ್ ಮಾಡ್ತೀನಿ ಅಂತ ಸಪೋರ್ಟ್ ಮಾಡ್ತೀನಿ. ಕನ್ನಡ ಭಾಷೆನ ಬೆಳೆಸ್ಬೇಕು ಅಂತ ನನಗೂ ಇದೆ. ಕನ್ನಡ ಇಷ್ಟು ಸಾಕು, ಇನ್ನೇನು ಮಾತಾಡಲೇ ಬೇಡ ನೀನು. ಕನ್ನಡ ಭಾಷೆ ಬೆಳೆಸ್ತೀನಿ ಅಂತಾನೆ, ಏನು ಬೇಡ. ಅವನು ಇಷ್ಟು ಹೇಳಿದ್ರೆ ನನಗೆ ಇಟ್ಸ್ ಎನ್ ಆಫ್ ಗೈಸ್. ಇದು ಒಂದಕ್ಕೋಸ್ಕರ ಕನ್ನಡ ಬ್ಲಾಗ್ ಸಪೋರ್ಟ್ ಮಾಡಿ, ಅದು ಬಿಟ್ಟು ಯಾರ್ಯಾರು ಸಪೋರ್ಟ್ ಮಾಡಬೇಡಿ, ನನ್ನ ಸಪೋರ್ಟ್ ಮಾಡಿ. ಅಂದರೆ ನನ್ನ ತುಂಬ ಜಲಸಿಯಾಗಿ ಹೇಳ್ತಿಲ್ಲ, ಬಟ್ ನಾನು ಹಾನೆಸ್ಟ್ ಫ್ಯಾಕ್ಟಾಗಿ ಹೇಳ್ತಿದ್ದೆ. ತುಂಬ ಕಷ್ಟಪಡ್ತಾ ಇದ್ದೀನಿ. ಸೊ ಸ್ವಲ್ಪ ನೋಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿ, ಯಾರ್ಯಾರಿಗೆ ಏನೇನು ಮಾಡಬೇಕು ಅಂತ ನೋಡಿ. ಒಳ್ಳೊಳ್ಳೆ ಕಂಟೆಂಟ್ ಬಿಡ್ತಾ ಇದ್ದಾನೆ ನನ್ನ ಫ್ರೆಂಡು. ಸೊ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ಗೆ ನೋಡಿ ಅಂತ ಹೇಳ್ತೀನಿ. ಎಲ್ಲ ಕನ್ನಡದಲ್ಲೇ ಬರ್ತಾಯಿದೆ ವೀಡಿಯೋ. ಅಂದರೆ ಕಂಟೆಂಟ್ ಮತ್ತು ತುಂಬ ಡಿಫ್ರೆಂಟ್. ಅಂದರೆ ಒಂದು ಸ್ಪೆಸಿಫಿಕ್ ಕಂಟೆಂಟ್ ಇಲ್ಲ, ಎಲ್ಲ ಮಿಕ್ಸ್ಚರ್ ಬರ್ತಾರೆ. ಕಂಟೆಂಟ್ ಎಲ್ಲ ಡಿಫ್ರೆಂಟು ನೋಡಿ ಅಂತ ಹೇಳ್ತೀನಿ ಅಷ್ಟೇ. ಪ್ಲೀಸ್ ತುಂಬ ಒಳ್ಳೊಳ್ಳೆ ಕಂಟೆಂಟ್ ಬರ್ತಾ ಇರ್ತೀನಿ. ನೀವು ನೋಡಿ ಸಾಕಾಗ್ತೀರಾ ಅಷ್ಟು ಒಳ್ಳೆ ಕಂಟೆಂಟ್ ಮಾಡ್ಬೋದಾ ಅಂತ. ಸೊ ಬೇರೆ ಯೂಟ್ಯೂಬರ್ಸ್ ಎಲ್ಲ ಲೈಕ್ ಒಂದು ಡೈಲಿ ಲೈಫ್ ವ್ಲಾಗ್ ಮಾಡ್ತಾರೆ, ಅಥವಾ ಒಂದು ಟೆಕ್ ವ್ಲಾಗ್ ಮಾಡ್ತಾರೆ, ಅಥವಾ ಒಂದು ಮೋಟೋ ವ್ಲಾಗ್ ಮಾಡ್ತಾರೆ. ನಾನು ಹಂಗಲ್ಲ, ಪ್ರತಿಯೊಂದು ಮಿಕ್ಸ್ ಮಾಡ್ತಿದ್ದೀನಿ. ತುಂಬ ಯುನೀಕಾಗಿ ತರ್ತೀನಿ ಕಂಟೆಂಟ್ನ. ಸೊ ಅದಕ್ಕೋಸ್ಕರ ನಂದು ಚಾನಲ್ ಸ್ವಲ್ಪ ನೋಡಿ, ಸಬ್ಸ್ಕ್ರೈಬ್ ಮಾಡಿದ್ರೆ ಬಿಟ್ಟರೆ ನಿಮ್ಮ ಇಷ್ಟ, ಏನೋ ಅನ್ನೋಕ್ಕಾಗಲ್ಲ. ಲೈಕ್ ಮಾಡಿ, ಡಿಸ್ಲೈಕ್ ಮಾಡಿ, ಏನಾರು ಮಾಡಿ, ಜಸ್ಟ್ ಇಂಟ್ರಾಕ್ಟ್ ಆಗಿ ಅಷ್ಟೇ ವೀಡಿಯೋಗೆ. ನಿಮಗೆ ಹೋಗ್ತಾ ಅರ್ಥ ಆಗುತ್ತೆ ಇಷ್ಟು ಕಷ್ಟಪಡೆಲ್ಲ ಮಾಡ್ತೀನಿ ಅಲ್ವಾ ಅಂತ. ಸೊ ಅಷ್ಟೇ ಕೇಳೋದು. ಸೊ ಇವಾಗ ಇಲ್ಲ ಏನು ಮಾಡೋಣ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಗೈಸ್, ಬಾಯ್ ಸಿ ಯು. ಬಾಯ್ ಗೈಸ್, ಬಾಯ್